ಇವತ್ತು ನಮಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಮಾಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಬಹುಶಃ ಇದರಿಂದ ಎಲ್ಲೋ ಒಂದು ಕಡೆ ಹುಬ್ಳಿ ಧಾರವಾಡ ಒಂದು ಅಭಿವೃದ್ಧಿ ಪಥ ವೇಗ ಹೆಚ್ಚುತ್ತದೆ ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಹುಶಃ ಕಳೆದ ಬಾರಿ ನಾನಾಯಿತು ವಿನಯ್ ಕುಲಕರ್ಣಿ ಅವರಾಯಿತು ಪಕ್ಷಾತೀತವಾಗಿ ಅರವಿಂದ್ ಬೆಲ್ಲದ್ದು ತೆಂಗಿನಕಾಯಿ ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ವಿ ನಿಮ್ಮ ಮೇಲೆ. ಅದು ವಿಶೇಷವಾಗಿ ಸಚಿವರಿಗೆ ಒತ್ತಡ ಹಾಕಿ ನೀವು ಕೂಡ ಅದಕ್ಕೆ ಸ್ಪಂದಿಸಿ 2 ಜನವರಿ 2025 ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಕೊಡ್ತೀರಿ. ಆಮೇಲೆ ಮುಂದೆ 21 ಜನವರಿ 2025 ಇಂಟೀರಿಯಂ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿತ್ತು. ಆಮೇಲೆ ನಂತರ 30 ಡೇಸ್ ಆಬ್ಜೆಕ್ಷನ್ ಕಾಲ್ ಫಾರ್ಗೂ ಸಮಯಾವಕಾಶ ಕೂಡ ಕೊಟ್ಟಿದ್ದೀರಿ. ನಂತರ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮೇ 2025 ಇದನ್ನು ರಾಜ್ಯಪಾಲರಿಗೆ ನೀವು ಕಳಿಸ್ತೀರಿ ಅಂಕಿತ ಹಾಕಲಿಕ್ಕೆ. ಆದರೆ ಇವತ್ತು 7 ತಿಂಗಳಾದರೂ ಕೂಡ ಎಲ್ಲಿ ಕೂಡ ಇಲ್ಲಿವರೆಗೆ ಕೂಡ ಅದು ಆಗ್ತಾ ಇಲ್ಲ. ನೀವತ್ತು ಗ್ರೇಟರ್ ಬೆಂಗಳೂರು ಮಾಡಬೇಕಂತಂದ್ರೆ ಒಂದು ಮಹಾನಗರ ಪಾಲಿಕೆಯನ್ನು 5 ಭಾಳ ಸರಳವಾಗಿ ವಿಂಗಡಣೆ ಮಾಡಿಬಿಡ್ತೀರಿ. ನಮ್ದು ಮಾತ್ರ 7 ತಿಂಗಳಾದರೂ ಕೂಡ ಬರೀ ಆನ್ಸರ್ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿದ್ವಿ ಅಂತೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಇದನ್ನೆಲ್ಲ ಭಾಳ ದೊಡ್ಡದಾಗಿ ಕೂಡ ನಮ್ಮ BJP ಸ್ನೇಹಿತರು ನೀವು ಮಾತಾಡಿದ್ರಿ, ತೆಂಗಿನಕಾಯಿ ಅವ್ರು ಮಾತಾಡಿದ್ರು, ನಮ್ಮ ಅರವಿಂದ್ ಬೆಲ್ಲದವ್ರು ಮಾತಾಡಿದ್ರು. ಈಗ ಯಾಕೆ ಚಕಾರ ಎತ್ತಾ ಇಲ್ಲ? ರಾಜ್ಯಪಾಲರ ಅಂಗಳಕ್ಕೆ ಅಲ್ಲೇ ಚಕಾರ ಎತ್ತಾ ಇಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ನೀವು ಯಾಕೆ ಮಾತಾಡ್ತೀರಿ? ನೀವು ಫಸ್ಟ್ ಅಲ್ಲಿ ಕೇಳಿ, ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ಮತ್ತೆ ಅಲ್ಲಿ ಯಾಕೆ ಮಾತಾಡ್ತೀರಿ? ಸರ್ ಅವ್ರು ಎತ್ ನಿಲ್ತಾ ಇದಾರೆ, ನಾನು ಮಾಡೋದಕ್ಕೆ ನೀವು ಕೇಳಿದ್ರೆ ಅವ್ರ ಆನ್ಸರ್ ಕೊಡ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ಕೇಳಿ ಏನಾಗ್ಬೇಕಂತ ಹೇಳಿ. ಸರ್ ನಾವು ಮಾತಾಡುವಾಗ ಯಾವ ಹಿಂಗೆ ಮಾಡಿಬಿಡ್ತೀರಿ, ಮಾತಾಡಕ್ಕೆ ಕೊಡಲ್ಲ ನೀವು ಅವಕಾಶ. ಪ್ರಶ್ನೆ ಕೇಳಿ, ನೀವು ಅವ್ರ ಮೇಲೆ ಬಹಳ ಪ್ರೀತಿ ಅದಿರಿ, ಅವ್ರಿಗೆ ಪ್ರಶ್ನೆ ಕೇಳಿ. ಅಲ್ಲಿ ಯಾಕೆ ನೀವು ತೋರಿಸ್ತೀರಿ? ಪ್ರಶ್ನೆ ಕೇಳಿ ಏನಂತ ಹೇಳಿ. ಸರ್ ಅದಕ್ಕೆ ನಂದೇನೊಂದು ಅಂದ್ರೆ ಈ ಒಂದು ಏನು ಪ್ರತ್ಯೇಕ ಪಾಲಿಕಾ ಆಂದೋಲನಾ ಸಮಿತಿ ಅಧ್ಯಕ್ಷರು ಮೊನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾದಾಗ ಮೊನ್ನೆ ಒಂದು ಇದು ಬಂದಿದೆ. ಅದರಲ್ಲಿ ಏನು ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಪ್ರಸಾದ್ ಅಲ್ಲೇ ಇದೆ. ಪ್ರಶ್ನೆ ಕೇಳಿ ಅವರೇ. ಅಲ್ಲೇ ಹೇಳ್ತಾ ಇದ್ದೀನಿ ಸರ್. ಅದೇನೆ ನೀವು ನಿಮ್ಮ ಪ್ರಶ್ನೆ ಈಗ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ. ಯಾಕಾಗಿಲ್ಲ? ಕನಿಷ್ಠ ಪಕ್ಷ ನಿಲ್ರಿ ಸರ್, ನಾನು ಹೇಳೋದು ಕಂಪ್ಲೀಟ್ ಆದ್ರೂ ಮಾಡ್ರಿ. ಏನು ಮಾತಾಡಕ್ಕೆ ಕೊಡಂಗಿಲ್ಲ ನೀವು ಸರ್. ಕೇಳ್ರಿ, ಈಗ ಇದಕ್ಕೆ ನಾವು ಅಲ್ಲಿ ಹೋಗೈತಿ 7 ತಿಂಗಳಾದ್ರೂ ಯಾಕೆ ಆನ್ಸರ್ ಬಂದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ಲಾಡ್ ಅವರು ಒಂದು ಕಮಿಟಿ ಮಾಡಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ಬೇಕಲ್ಲ. ಯಾಕಾಗಿಲ್ಲ? ಏನಾಗಿದೆ? ಏನು ಕ್ಲಾರಿಫಿಕೇಶನ್ ಆದ್ರೆ ಕೇಳಬೇಕಲ್ಲ. ಸುಮ್ಮನೆ 7 ತಿಂಗಳಾಯ್ತು, ಒಂದು ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ. ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಅಂತೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತೀರಿ, ಹಿಂದಲಿಂದ ಬೇರೆ ತರ ಆಟ ಆಡ್ತೀರಿ. ಉತ್ತರ ಕೊಡ್ಲಿ ಅವ್ರು. ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಮಹಾನಗರ ಪಾಲಿಕೆ ಆಗಬೇಕು ಅಂತ ಹೇಳಿದ್ರೆ 3 ಲಕ್ಷ ಜನಸಂಖ್ಯೆ ಮಿನಿಮಮ್ ಇರಬೇಕು ಸಭಾಧ್ಯಕ್ಷರೇ. ಅದರಿಂದ ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ದರಿಂದ ಪಕ್ಷಾತೀತವಾಗಿ ಅಬ್ಬಾಯ ಹೇಳೋ ಸರಿ ಇದೆ ಸಭಾಧ್ಯಕ್ಷರೇ. ಪಕ್ಷಾತೀತವಾಗಿ ಧಾರವಾಡ ಮತ್ತು ಹುಬ್ಳಿ ಶಾಸಕರುಗಳು 2 ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ 21/1/2025 ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ ಸಲಹೆ ಇದೆಲ್ಲ ಆಯಿತು ಸಭಾಧ್ಯಕ್ಷರೇ. ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷರೇ. ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷರೇ. ನಾನೇನು ಕರ್ತವ್ಯ ಮಾಡಬೇಕೋ ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ ಸಭಾಧ್ಯಕ್ಷರೇ. ಅಬ್ಬಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷರೇ. 7 ತಿಂಗಳಾಗಿದೆ ಸಭಾಧ್ಯಕ್ಷರೇ. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರೇ. ನಾನು ಇದನ್ನು 2 ಸರಿ ಹೇಳಿದೆ ಸಭಾಧ್ಯಕ್ಷರೇ. ಲೆಟ್ರ್ ಸಹ ಬರೆದ್ವಿ ಸಭಾಧ್ಯಕ್ಷರೇ. ಆದರೆ ಈವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷರೇ. ನಾನು ಮನವಿ ಏನು ನಮ್ಮ BJP ಸ್ನೇಹಿತರ ಹತ್ರ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ದಯವಿಟ್ಟು ರಾಜ್ಯಪಾಲರ ಹತ್ರ ನೀವೆಲ್ಲ ನೀವು ಕರ್ಕೊಂಡು ಹೋಗೋಣ. ಅಭಯ್ ಪ್ರಸಾದ್ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಶಾಸನ ಕರ್ಕೊಂಡು ಹೋಗಿ ಅದೇ ಹೇಳಕೊಟ್ಟೆ ಸಭಾಧ್ಯಕ್ಷರೇ. ದಯವಿಟ್ಟು ನಮ್ಮ BJP MLAs ಮತ್ತೆ ಅಬ್ಬಾಯ ನಮ್ಮ ಕಾಂಗ್ರೆಸ್ MLAs 5 ಜನ ಇದ್ದಾರೆ.
ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಜೋಶಿ ಸಾಹೇಬರು ಸಹ ಇದ್ದಾರೆ ಸಭಾಧ್ಯಕ್ಷರೇ. ಇವರೆಲ್ಲ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷರೇ. ಟೈಮು ಡೇಟು ಫಿಕ್ಸ್ ಮಾಡಿಕೊಡ್ತೀನಿ. ದಯವಿಟ್ಟು BJP ಅವ್ರ ಜೊತೆಗೆ ಬಂದು ಇದನ್ನು ಪಾಸ್ ಮಾಡಿಕೊಟ್ರೆ ಇಮಿಡಿಯೇಟ್ ಮಾಡಿಕೊಟ್ಬಿಡ್ತೀನಿ.